ನಮಸ್ತೆ, ನಾನು ಗಾಯತ್ರಿ ಸತ್ಯಶಿವ. ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಯುಗಾದಿ ಹಬ್ಬಕ್ಕೆ ವಿಶೇಷವಾದ ಒಬ್ಬಟ್ಟನ್ನು ನೇಂದ್ರ ಬಾಳೆಹಣ್ಣು ಬಳಸಿ ಯಾವ ರೀತಿ ಮಾಡೋದು ಅಂತ ನಾನಿವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಬನ್ನಿ ರೆಸಿಪಿ ನೋಡೋಣ. ಮೊದಲಿಗೆ ಕಣಕ ತಯಾರಿಸಬೇಕು. ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೇನೆ. ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟನ್ನು ಬಳಸ್ಬೋದು. ಚಿಟಿಕೆ ಉಪ್ಪು, 1/4 ಚಮಚ ಅರಿಶಿನ ಪುಡಿ ಹಾಕಿ ಒಂದ್ಸಲ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪನೇ ನೀರು ಸೇರಿಸ್ತಾ ಹಿಟ್ಟನ್ನು ಕಲಿಸ್ತಾ ಹೋಗಿ. ಕೈಗೆ ಸ್ವಲ್ಪ ಅಂಟುವ ರೀತಿಯಲ್ಲೇ ಹಿಟ್ಟನ್ನು ಕಲಿಸ್ಕೋಬೇಕು. ಅಂದ್ರೆ ಸಾಫ್ಟ್ ಆಗಿರುವ ಚಪಾತಿ ಹಿಟ್ಟಿನ ಹದ ಅಂತ ಹೇಳ್ಬೋದು. ನೋಡಿ, ಈ ಹದದಲ್ಲಿ ಕಲಸಿದ ನಂತರ 3 ಟೇಬಲ್ ಚಮಚ ಆಗುವಷ್ಟು ಎಣ್ಣೆ ಹಾಕಿ ಹದವಾಗಿ ನಾದಿ ಕಣಕವನ್ನು 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ತಯಾರಿಸಿರುವ ಕಣಕ ಕರೆಕ್ಟಾಗಿ ನೆನೆಸೋದ್ರಿಂದ ಕೂಡ ಮಾಡುವ ಒಬ್ಬಟ್ಟು ಚೆನ್ನಾಗಿ ಬರೋದಕ್ಕೆ ಸಹಾಯ ಆಗತ್ತೆ. ಇದು 1 ಗಂಟೆಗಳ ಕಾಲ ನೆನೀಲಿ. ನೇಂದ್ರ ಬಾಳೆಹಣ್ಣು, ಕೇರಳ ಬನಾನಾ ಅಂತಲೂ ಇದನ್ನು ಕರೀತಾರೆ. ಇದು ಚೆನ್ನಾಗಿ ಹಣ್ಣಾಗಿರಬೇಕು. ಅಂದರೆ ಸಿಪ್ಪೆ ಕಪ್ಪಾಗಿರುವಷ್ಟು ಹಣ್ಣಾಗಿದ್ರೆ ಇನ್ನೂ ಒಳ್ಳೆಯದು. ಇವಾಗ ಇದು ಚೆನ್ನಾಗಿ ಹಣ್ಣಾಗಿದೆ. ನಾನಿಲ್ಲಿ 4 ಬಾಳೆಹಣ್ಣನ್ನು ಬಳಸ್ತಿರೋದು. ಮಧ್ಯದಲ್ಲಿ ಕಟ್ ಮಾಡಿ ಸ್ಟೀಮರ್ನಲ್ಲಿ ಇಟ್ಟು 20 ನಿಮಿಷ ಇದನ್ನು ಬೇಯಿಸಬೇಕು. ಹಾಗಾಗಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಾಳೆಹಣ್ಣನ್ನು ಹಬೆಯಲ್ಲಿ ಬೇಯಿಸ್ತಾ ಇದ್ದೇನೆ. 20 ನಿಮಿಷ ಸ್ಟೀಮ್ ಮಾಡ್ಕೊಂಡಾಯಿತು. ಚೆನ್ನಾಗಿ ಬೆಂದಿದೆ. ಈಗ ಇನ್ನು ಇದನ್ನು ತಣಿಯೋದಕ್ಕೆ ಬಿಡಬೇಕು. ಪೂರ್ತಿಯಾಗಿ ತಣಿದ ನಂತರ ಸಿಪ್ಪೆಯನ್ನು ಬೇರ್ಪಡಿಸಬೇಕು. ಪೂರ್ತಿಯಾಗಿ ಸಿಪ್ಪೆ ತೆಕೊಂಡಾದ್ಮೇಲೆ ನಾನಿಲ್ಲಿ ಪೊಟೆಟೊ ಸ್ಮ್ಯಾಶರ್ನಿಂದ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ನುಣ್ಣಗೆ ಪೀಸ್ ಸಿಗಬಾರ್ದು, ಆ ರೀತಿಯಲ್ಲಿ ಸ್ಮ್ಯಾಶ್ ಮಾಡಬೇಕಾಗತ್ತೆ. ಮಿಕ್ಸಿನಲ್ಲಿ ಹಾಕೋಬೋದು. ಏನಾಗತ್ತೆ ಅಂದರೆ ಸ್ವಲ್ಪ ಹದ ತೆಳುವಾಗತ್ತೆ. ಆಗ ಒಲೆ ಮೇಲೆ ಇಟ್ಟು ಕಾಯಿಸುವ ಟೈಮ್ ಕೂಡ ಜಾಸ್ತಿ ಬೇಕು. ಹಾಗಾಗಿ ಸ್ಮ್ಯಾಶ್ ಮಾಡಿದರೆ ಒಳ್ಳೆಯದು. ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡಾಯಿತು. ಇನ್ನು ದಪ್ಪ ತಳದ ಒಂದು ಬಾಣಲೆಗೆ 1 ಚಮಚ ತುಪ್ಪ ಹಾಕಿ 3 ಟೇಬಲ್ ಚಮಚದಷ್ಟು ಬಾಂಬೆ ರವೆ ಹಾಕಿ, ರವೆ ಒಳ್ಳೆ ಪರಿಮಳ ಬರಬೇಕು, ಅಲ್ಲಿ ತನಕ ಹುರಿಬೇಕು. ಬಣ್ಣ ಸಹ ಬದಲಾಯಿತು. ಇನ್ನು ಸ್ಮ್ಯಾಶ್ ಮಾಡಿಟ್ಟಿರುವ ನೇಂದ್ರ ಬಾಳೆಹಣ್ಣು ಮಿಶ್ರಣ ಹಾಕಿ 3/4 ಕಪ್ ಬೆಲ್ಲ ಹಾಕಿ, ನಾನಿಲ್ಲಿ ಜೋನಿ ಬೆಲ್ಲ ಬಳಸಿರೋದು. ಶುದ್ಧವಾಗಿರುವ ಯಾವುದೇ ಬೆಲ್ಲವನ್ನು ಆರಿಸಿ ಪುಡಿ ಮಾಡಿ ಸಹ ಹಾಕ್ಕೋಬೋದು. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗಿ. ಬಿಸಿ ಆಗ್ತಿದ್ದಂಗೆ ಬೆಲ್ಲ ಕರಗಿ ಮಿಶ್ರಣ ತೆಳುವಾಗತ್ತೆ. ನೋಡಿ, ಈ ರೀತಿಯಲ್ಲಿ ಸತತವಾಗಿ ಕೈಯಾಡಿಸ್ತಾ ಇರಿ. ತಳ ಬಿಡೋದಕ್ಕೆ ಶುರುವಾಗ್ತಿದೆ ಅನ್ನುವಾಗ 2 ಚಮಚದಷ್ಟು ತುಪ್ಪ ಹಾಕಿ ಮೊಗಚೋದನ್ನು ಮುಂದುವರಿಸಬೇಕು. ಉರಿ ನಿಧಾನವಾಗಿರಿಸಿ ಪೂರ್ತಿಯಾಗಿ ತಳ ಬಿಡ್ತಾ ಬರುತ್ತೆ, ಅಲ್ಲಿ ತನಕ ಕೈಯಾಡಿಸ್ತಾ ಇರಬೇಕು. ಇವಾಗ ಕರೆಕ್ಟ್ ಆಗಿರುವ ಹದಕ್ಕೆ ಬಂದಿದೆ. ಈ ರೀತಿಯಲ್ಲಿ ಮಿಶ್ರಣ ಒಂದುಗೂಡಿ ಬರಬೇಕು. ಇನ್ನು 1 ಚಮಚ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈ ಹದಕ್ಕೆ ಬರಲು ಈ ಕ್ವಾಂಟಿಟಿಗೆ ನನಗಿಲ್ಲಿ 20 ನಿಮಿಷದ ಸಮಯ ಬೇಕಾಗಿದೆ. ಹದವನ್ನು ಚೆಕ್ ಮಾಡೋದಕ್ಕೆ ಚಿಕ್ಕ ಪೋರ್ಷನ್ ತೆಗೆದು ನೀಟಾಗಿ ಮೆದುವಾಗಿರುವ ಉಂಡೆ ಮಾಡೋದಕ್ಕೆ ಬರಬೇಕು. ನೋಡಿ, ಈ ರೀತಿಯಲ್ಲಿ ಹೀಗೆ ಬಂದರೆ ಹದ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇನ್ನು ಗ್ಯಾಸ್ ಫ್ಲೇಮನ್ನು ಆರಿಸಿ ಮಿಶ್ರಣವನ್ನು ತಣ್ಣಗಾಗೋದಕ್ಕೆ ಬಿಡಿ. ತಣಿದ ನಂತರ ಉಂಡೆಗಳನ್ನು ಮಾಡ್ಬೋದು. ನಿಂಬೆ ಗಾತ್ರದ ಉಂಡೆಗಳನ್ನು ಮಾಡಿ ರೆಡಿ ಮಾಡಿಟ್ಟಿರಿ. ಕಣಕ ಕೂಡ ಕರೆಕ್ಟ್ ಆಗಿ ರೆಡಿಯಾಗಿದೆ. ತುಂಬಾ ಸಾಫ್ಟ್ ಆಗಿ ನೆಂದಿದೆ ಇದು. ಈ ರೀತಿಯಲ್ಲಿ ಸಾಫ್ಟ್ ಆಗಿರುವ ಕಣಕ ರೆಡಿ ಮಾಡಿಕೊಂಡ್ರೆ ಮಾಡುವಂತಹ ಒಬ್ಬಟ್ಟು ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚಿಕ್ಕ ಪೋರ್ಷನ್ ಹಿಟ್ಟನ್ನು ತೆಗೆದು ಉಂಡೆ ಮಾಡಿ. ಬಾಳೆ ಎಲೆ ಇದ್ರೆ ಬಾಳೆ ಎಲೆಯಲ್ಲೇ ಮಾಡ್ಕೋಬಹುದು. ಇಲ್ದಿದ್ರೆ ಬಟರ್ ಪೇಪರಿಗೆ ತುಪ್ಪ ಸವರ್ಕೊಂಡು ಉಂಡೆಯನ್ನು ಕೈಯಿಂದಲೇ ಈ ರೀತಿಯಲ್ಲಿ ನಿಧಾನಕ್ಕೆ ತಟ್ಟಿ ಉಂಡೆ ಮಾಡಿಟ್ಟಿರುವ ಹೂರಣವನ್ನು ಮಧ್ಯದಲ್ಲಿಟ್ಟು ಕ್ಲೋಸ್ ಮಾಡಿ. ನಂತರ ಎಕ್ಸ್ಟ್ರಾ ಹಿಟ್ಟು ಈ ರೀತಿ ಮೇಲ್ಗಡೆ ಉಳಿದಿದ್ರೆ ಅದನ್ನು ತೆಗಿಬೇಕು. ಇನ್ನು ನೀಟಾಗಿ ಉಂಡೆ ಮಾಡಿ ಬಟರ್ ಪೇಪರ್ ತಳಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಮೇಲ್ಗಡೆ ಕೂಡ ತುಪ್ಪ ಹಾಕಿ ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ತಾ ಹೋಗೋದು. ಕೈಯಿಂದ ತಟ್ಟಿಯೂ ಕೂಡ ಒಬ್ಬಟ್ಟನ್ನು ಮಾಡ್ಬೋದು. ತೀರಾ ತೆಳುವಾಗಿ ಲಟ್ಟಿಸಬಾರ್ದು, ಹದವಾಗಿ ಲಟ್ಟಿಸ್ತಾ ಹೋಗಿ. ಪೂರ್ತಿಯಾಗಿ ಲಟ್ಟಿಸ್ಕೊಂಡಾದ್ಮೇಲೆ ಬಿಸಿಯಾದ ಕಾವಲಿ ಮೇಲೆ ತುಪ್ಪ ಹಾಕಿ ಲಟ್ಟಿಸಿರುವ ಹೋಳಿಗೆಯನ್ನು ಬಟರ್ ಪೇಪರ್ ಸಮೇತವಾಗಿ ಹಾಕಿ ನಿಧಾನಕ್ಕೆ ಬಟರ್ ಪೇಪರ್ ತೆಗಿತಾ ಹೋಗಿ. 2 ಕಡೆ ತುಪ್ಪ ಹಾಕಿ ನಿಧಾನ ಉರಿಯಲ್ಲಿ ಬೇಯಿಸಿ. ನೋಡಿ, ಇವಾಗ ಒಳ್ಳೆ ರಸಭರಿತವಾದ ನೇಂದ್ರ ಬಾಳೆಹಣ್ಣಿನ ಹೋಳಿಗೆ ಅಥವಾ ಒಬ್ಬಟ್ಟು ರೆಡಿ ಆಯಿತು.
ಯುಗಾದಿಗೆ ಡಿಫ್ರೆಂಟ್ ಆಗಿರುವಂತಹ ಒಬ್ಬಟ್ಟು ರೆಸಿಪಿಯನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಯೋಚನೆಯಲ್ಲಿದ್ದಾಗ ಮನಸ್ಸಿಗೆ ಬಂದಿರುವಂತಹ ರೆಸಿಪಿ ಇದು. ನೀವು ಯಾರಾದರೂ ನೇಂದ್ರ ಬಾಳೆಹಣ್ಣಿನ ಒಬ್ಬಟ್ಟು ತಿಂದಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಆಯಿತಾ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.